ಆನ್ಲೈನ್ ಡಿಗ್ರಿಗೆ ವ್ಯಾಲ್ಯೂ ಇದೆಯಾ? ಆನ್ಲೈನ್ ಡಿಗ್ರಿ ಮಾಡಿ ಒಳ್ಳೆ ಕೆಲಸ ಸಿಗ್ಬೋದಾ? ಗೌರ್ಮೆಂಟ್ ಕೆಲಸಗಳಲ್ಲಿ ಇದನ್ನು ಕನ್ಸಿಡರ್ ಮಾಡ್ತಾರಾ? ಸಪೋಸ್ ಆನ್ಲೈನ್ ಡಿಗ್ರಿ ಮಾಡೋದಾದರೆ ಯೂನಿವರ್ಸಿಟಿನ ಯಾವ ರೀತಿ ಚೂಸ್ ಮಾಡಬೇಕು? ಈ ರೀತಿಯಾದ ಗೊಂದಲ ತುಂಬ ಜನರಲ್ಲಿ ಇರುತ್ತೆ. ಈ ಒಂದು ವಿಡಿಯೋದಲ್ಲಿ ಆನ್ಲೈನ್ ಡಿಗ್ರಿ ಬಗ್ಗೆ ಕಂಪ್ಲೀಟ್ ಆದ ಒಂದು ಇನ್ಫಾರ್ಮೇಷನ್ನ ನಾನು ಪ್ರೊವೈಡ್ ಮಾಡಲಿಕ್ಕಿದ್ದೇನೆ. ಸೊ ಫಸ್ಟ್ಲಿ, ಆನ್ಲೈನ್ ಡಿಗ್ರಿಗೆ ಡಿಮ್ಯಾಂಡ್ ಇದೆಯಾ ಅನ್ನುವಂಥದ್ದು. ಇತ್ತೀಚಿನ ಟ್ರೆಂಡ್ನ ಪ್ರಕಾರ ಆನ್ಲೈನ್ ಡಿಗ್ರಿ ಚೂಸ್ ಮಾಡ್ತಾ ಇರುವವರ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ. ಸೊ ಇದಕ್ಕೆ ತುಂಬ ರೀಸನ್ಸ್ಗಳಿದೆ. ಒಂದು ಬಂದ್ಬಿಟ್ಟು ಟೈಮ್ ಫ್ಲೆಕ್ಸಿಬಿಲಿಟಿ. ನಾರ್ಮಲ್ ಡಿಗ್ರಿ ಥರ ನೀವು ಡೈಲಿ ಕಾಲೇಜ್ಗೆ ಹೋಗ್ಬೇಕಂತಿಲ್ಲ. ಸೊ ನೀವು ನಿಮ್ಮ ಮನೆಯಿಂದನೇ ನೀವು ಕಲಿಬೋದಾಗಿದೆ. ಸೊ ಇನ್ನೊಂದು, ಯೂಶ್ವಲಿ ವೀಕೆಂಡ್ ಲೈವ್ ಕ್ಲಾಸಸ್ಗಳು ಇರೋದ್ರಿಂದ ಸೊ ವೀಕ್ ಡೇಸ್ ನೀವು ಬೇರೆ ಏನಾದರೂ ಕೆಲಸನ ಮಾಡ್ಕೋಬೋದಾಗಿದೆ. ಸೆಕೆಂಡ್, ಆನ್ಲೈನ್ ಡಿಗ್ರಿಗೆ ಯಾಕೆ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ ಅಂದರೆ ಮೇಜರ್ ಆಗಿ ಫೀಸ್ ಸ್ಟ್ರಕ್ಚರ್. ಸೊ ಇವಾಗ ಎಕ್ಸಾಂಪಲ್ಗೆ ಹೇಳೋದಾದರೆ, ನಾರ್ಮಲ್ ನೀವು ಯಾವುದಾದ್ರೂ ಡಿಗ್ರಿ ಮಾಡೋದಾದರೆ ಒಂದು 10 ರಿಂದ 15 ಲಕ್ಷ ಫೀಸ್ ಇದ್ದರೆ, ಅದೇ ನೀವು ಆನ್ಲೈನ್ ಡಿಗ್ರಿ ಮಾಡೋದಾದರೆ ಅದರ 10 ಟೈಮ್ಸ್ ಕಮ್ಮಿ ಫೀಸ್ ಇರುತ್ತೆ. ಅಂದರೆ 1-2 ಲಕ್ಷದಲ್ಲೂ ನೀವು ಒಳ್ಳೊಳ್ಳೆ ಡಿಗ್ರಿಗಳನ್ನ ಮಾಡ್ಬೋದಾಗಿದೆ. ಸಪೋಸ್ ನೀವು MBAನ ಆನ್ಲೈನಲ್ಲಿ ನೀವು ಮಾಡ್ತೀರಂತ ಆದರೆ ಟಾಪ್ ಯೂನಿವರ್ಸಿಟಿ ಆಗಿರುವಂತಹ ಮಣಿಪಾಲ್, MIT ಇಂಥ ಯೂನಿವರ್ಸಿಟಿಯಲ್ಲಿ ಅರೌಂಡ್ 1.5 to 2 lakhs ಒಳಗಡೆ ನೀವು ಕಂಪ್ಲೀಟ್ MBAನ ಮಾಡ್ಬೋದಾಗಿದೆ. ನೋಡಿ, ಮಾರ್ಕೆಟಲ್ಲಿ ಟ್ರೆಂಡ್ ಚೇಂಜ್ ಆಗಿದೆ. ಯಾವುದೇ ಒಂದು ಕಂಪನಿ ಇರ್ಬೋದು, ಬರೀ ಡಿಗ್ರಿ ನೋಡಿ ನಿಮ್ಮನ್ನು ಹೈರ್ ಮಾಡ್ತಾ ಇಲ್ಲ. ಸೊ ನಿಮ್ಮಲ್ಲಿರುವಂಥ ಸ್ಕಿಲ್ಸ್ಗಳನ್ನ ನೋಡಿ ಮೇಜರ್ ಆಗಿ ಹೈರ್ ಮಾಡ್ತಾ ಇದೆ. ಸೊ ಆದ್ದರಿಂದ ನೀವು ಆನ್ಲೈನ್ ಡಿಗ್ರಿ ಮಾಡೋದ್ರಿಂದ ನೀವು ಬೇರೆ ಟೈಮಲ್ಲಿ ನೀವು ಇವಾಗ ಮಾರ್ಕೆಟಲ್ಲಿ ಡಿಮಾಂಡಲ್ಲಿ ಇರುವಂತಹ ಸ್ಕಿಲ್ಸ್ಗಳನ್ನ ನೀವು ಕಲಿಬೋದಾಗಿದೆ. ನಿಮ್ಮ ಹತ್ರ ಟೈಮ್ ಇರುತ್ತೆ. ಅದ್ರ ಜೊತೆ ನೀವು ಕೆಲಸ ಮಾಡಿಕೊಂಡು ಈ ಎಲ್ಲ ಸ್ಕಿಲ್ಸ್ಗಳನ್ನ ನೀವು ಮೇಜರ್ ಆಗಿ ಕಲಿಬೋದಾಗಿದೆ. ಸೊ ಇವಾಗ ಮೇಜರ್ ಆಗಿ ಕಂಪನೀಸ್ಗಳು ಡಿಗ್ರಿ ಪ್ಲಸ್ ಸ್ಕಿಲ್ಗೆ ಜಾಸ್ತಿ ಆದ ಒಂದು ವೇಟೇಜನ್ನು ಕೊಡೋದ್ರಿಂದ ನೀವು ಆನ್ಲೈನ್ ಡಿಗ್ರಿ ಮಾಡೋದ್ರಿಂದ ನಿಮಗೆ ತುಂಬ ಟೈಮ್ ಇರುತ್ತೆ ಬೇರೆ ಬೇರೆ ಸ್ಕಿಲ್ಸ್ಗಳನ್ನ ಕಲೀಲಿಕ್ಕೆ. ಅದೇ ರೀತಿ ನೀವು ವರ್ಕ್ ಮಾಡ್ತಾ ಅರ್ನ್ ಮಾಡ್ತಾ ನೀವು ಡಿಗ್ರಿಯನ್ನು ಕಂಪ್ಲೀಟ್ ಮಾಡ್ಬೋದಾಗಿದೆ. ನಾರ್ಮಲ್ ಡಿಗ್ರಿಯಲ್ಲಿ ಏನಾಗುತ್ತೆ, ನೀವು ಪ್ರತಿದಿನ ಕಾಲೇಜ್ಗೆ ಹೋಗಿ ಬರಬೇಕಾಗತ್ತೆ. ಸೊ ಒಂದು ಮೇಜರ್ ಆಗಿ ನಿಮ್ಮ ಟೈಮ್ ಇಲ್ಲಿ ಸೇವ್ ಆಗುತ್ತೆ. ಸೆಕೆಂಡ್, ಟ್ರಾವೆಲಿಂಗ್ ಕಾಸ್ಟು ಸೇವ್ ಆಗುತ್ತೆ. ಮತ್ತು ಆನ್ಲೈನ್ ಡಿಗ್ರಿ ಯಾರಿಗೆ ತುಂಬ ಯೂಸ್ ಆಗುತ್ತೆ ಅಂದರೆ, ಸಪೋಸ್ ನೀವು ವರ್ಕಿಂಗ್ ಪ್ರೊಫೆಷ್ನಲ್ಸ್ ಆಗಿದ್ದೀರಾ, ನಿಮ್ಮದು ಕ್ಯಾರಿಯರ್ ಗ್ಯಾಪ್ ಇದೆ, ನೀವು ಹೌಸ್ ವೈಫ್ ಆಗಿದ್ದೀರಾ, ಮ್ಯಾರೇಜ್ ಆಗಿಬಿಟ್ಟು ಕ್ಯಾರಿಯರ್ ಗ್ಯಾಪ್ ಆಗಿದೆ, ಇವಾಗ ನೀವು ಏನಾದರೂ ಡಿಗ್ರಿ ಮಾಡಬೇಕು ಅಂತ ಇದ್ದೀರಾ, ಇಲ್ಲ ನೀವು ತುಂಬ ರಿಮೋಟ್ ಪ್ಲೇಸಲ್ಲಿ ಇದ್ದೀರಾ. ಸೊ ಇಂಥ ಪರ್ಸನ್ಸ್ಗಳಿಗೆ ಆನ್ಲೈನ್ ಡಿಗ್ರಿ ಒನ್ ಆಫ್ ದ ಸೂಟೇಬಲ್ ಮೋಡ್ ಆಗಿರುತ್ತೆ. ಮತ್ತು ತುಂಬ ಜನ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇರ್ತಾರೆ. ಸೊ ಅವರು 1 or 2 years ಗ್ಯಾಪ್ ಇರುತ್ತೆ. ಸೊ ಅವರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇರುವಾಗಲೇ ನೀವು ಆನ್ಲೈನ್ ಡಿಗ್ರಿಯನ್ನು ಮಾಡ್ಬೋದು. ಯಾಕಂದ್ರೆ ನಿಮಗೆ ಓದಲಿಕ್ಕೆ ಟೈಮ್ ಬೇಕಿರುತ್ತೆ. ಆಮೇಲೆ ತುಂಬ ಯೂಸ್ ಆಗುವಂಥದ್ದು, ಸಪೋಸ್ ನೀವು ಬಿಸ್ನೆಸ್ ಪರ್ಸನ್ ಆಗಿದ್ದೀರಾ, ಆಂಟ್ರಪ್ರಿನರ್ ಆಗಿದ್ದೀರಾ, ಸೊ ನೀವು ಆನ್ಲೈನ್ ಡಿಗ್ರಿಯನ್ನು ಮಾಡ್ಬೋದು. ನಿಮ್ಮ ಬಿಸ್ನೆಸ್ಗೆ ಹೆಲ್ಪ್ ಆಗುವಂಥ ಡಿಗ್ರಿಯನ್ನು ನೀವು ಮಾಡ್ಬೋದು. ಎಕ್ಸಾಂಪಲ್ಗೆ MBA ಇರ್ಬೋದು. ಇಂಥ ಡಿಗ್ರೀಸ್ಗಳನ್ನು ನೀವು ಆನ್ಲೈನಲ್ಲಿ ನೀವು ಮಾಡ್ಬೋದಾಗಿದೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್, ಇವಾಗ ನೀವು ಆನ್ಲೈನ್ ಡಿಗ್ರಿ ಮಾಡೋದಾದರೆ ಅದಕ್ಕೆ ವ್ಯಾಲ್ಯೂ ಇದೆಯಾ ಅನ್ನುವಂಥದ್ದು, ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ತುಂಬ ಜನರಲ್ಲಿ ಈ ಡೌಟ್ ಇರುತ್ತೆ. ನೋಡಿ, ಮೇಜರ್ ಆಗಿ ನೀವು ರೆಗ್ಯುಲರ್ ಡಿಗ್ರಿ ಮಾಡಿ ಇಲ್ಲ ಆನ್ಲೈನ್ ಡಿಗ್ರಿ ಮಾಡಿ UGC ಅಪ್ರೂವ್ಡ್ ಇನ್ಸ್ಟಿಟ್ಯೂಟ್ ಯೂನಿವರ್ಸಿಟಿಯಿಂದನೇ ನೀವು ಮಾಡಬೇಕಾಗತ್ತೆ. ಸೊ ಆದ್ದರಿಂದ ನೀವು ಆನ್ಲೈನ್ ಡಿಗ್ರಿ ಮಾಡುವಾಗನೂ UGC ಅಪ್ರೂವ್ಡ್ ಯೂನಿವರ್ಸಿಟಿಯಿಂದ ಆನ್ಲೈನ್ ಡಿಗ್ರಿ ಮಾಡಿ. ಇದಕ್ಕೆ ವ್ಯಾಲ್ಯೂ ಇದೆ. ಸೊ ಯಾವ ರೀತಿ ರೆಗ್ಯುಲರ್ ಡಿಗ್ರಿಗೆ ವ್ಯಾಲ್ಯೂ ಇದೆ, ಅದೇ ರೀತಿ ಆನ್ಲೈನ್ ಡಿಗ್ರಿಗೂ UGC ಅಪ್ರೂವ್ಡ್ ಯೂನಿವರ್ಸಿಟಿಯಿಂದ ಮಾಡಿದರೆ ವ್ಯಾಲ್ಯೂ ಇರುತ್ತೆ. ಯಾವುದೇ ಒಂದು ಕಂಪನಿ ನಿಮ್ಮನ್ನು ಹೈರ್ ಮಾಡುತ್ತೆ. ಡಿಗ್ರಿಗಿಂತ ಜಾಸ್ತಿ ಸ್ಕಿಲ್ಗೆ ಪ್ರಾಶಸ್ತ್ಯ ಕೊಡೋದ್ರಿಂದ ದೊಡ್ಡ ದೊಡ್ಡ ಕಂಪನಿ, ಇನ್ಫೋಸಿಸ್, ವಿಪ್ರೋ, TCS ಆಗಿರ್ಬೋದು, ಇವರು ಆನ್ಲೈನ್ ಡಿಗ್ರಿಯನ್ನು ಅಕ್ಸೆಪ್ಟ್ ಮಾಡ್ತಾರೆ. UGC ಅಪ್ರೂವ್ಡ್ ಯೂನಿವರ್ಸಿಟೀಸ್ಗಳಲ್ಲಿ ನೀವು ಆನ್ಲೈನ್ ಡಿಗ್ರಿ ಮಾಡೋದ್ರಿಂದ ಸೊ ಯಾವುದೇ ಗೌರ್ಮೆಂಟ್ ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು, ಹೈಯರ್ ಸ್ಟಡೀಸ್ಗೆ ನೀವು ಅಪ್ಲೈ ಮಾಡ್ಬೋದು. ಅಬ್ರಾಡಲ್ಲಿ ಇನ್ ಕೇಸ್ ನೀವು ಹೈಯರ್ ಸ್ಟಡೀಸ್ ಮಾಡಲಿಕ್ಕೆ ನೋಡ್ತಾ ಇದ್ದೀರಾ ಅಂತ ಆದರೆ ಅಲ್ಲೂ ಇದು ವ್ಯಾಲ್ಯೂ ಇರುತ್ತೆ. ನೆಕ್ಸ್ಟ್, ಆನ್ಲೈನ್ ಡಿಗ್ರಿ ಕಲಿಯುವಂಥ ಮೋಡ್ ಯಾವ ರೀತಿ ಇರುತ್ತಂತ. ಸೊ ನೋಡಿ, ನಾರ್ಮಲ್ ರೆಗ್ಯುಲರ್ ಡಿಗ್ರಿ ಥರನೇ ಆನ್ಲೈನ್ ಡಿಗ್ರಿಯಲ್ಲೂ ನಿಮಗೆ ಲೈವ್ ಕ್ಲಾಸಸ್ ಇರುತ್ತೆ. ತುಂಬ ಎಲಿಜಿಬಲ್ ಪ್ರೊಫೆಸರ್ಸ್ಗಳಿಂದ, ಲೆಕ್ಚರರ್ಸ್ಗಳಿಂದ ನಿಮಗೆ ಟ್ರೈನಿಂಗ್ ಪ್ರೊವೈಡ್ ಮಾಡ್ತಾರೆ. ಸೊ ಯೂಶ್ವಲಿ
ಈ ಆನ್ಲೈನ್ ಡಿಗ್ರಿಯ ಕಾನ್ಸೆಪ್ಟ್ ಇರೋದು ವರ್ಕಿಂಗ್ ಪ್ರೊಫೆಷನಲ್ಸ್ಗೆ ಯೂಸ್ ಆಗಲಿ ಅಂತ. ಸೊ ಅದರಿಂದ ನಾರ್ಮಲ್ ಆಗಿ ಲೈವ್ ಕ್ಲಾಸಸ್ಗಳು ನಿಮಗೆ ವೀಕೆಂಡಲ್ಲಿ ಇರುತ್ತೆ, ಸ್ಯಾಟರ್ಡೆ ಆ್ಯಂಡ್ ಸಂಡೇ. ಅದೇ ನಿಮಗೆ ರೆಕಾರ್ಡಿಂಗ್ಸ್ ಸಹ ಸಿಗುತ್ತೆ. ಸೊ ನೀವು ವೀಕ್ ಡೇಸಲ್ಲಿ ಇನ್ ಕೇಸ್ ನೀವು ಕ್ಲಾಸಸ್ನ ಮಿಸ್ ಮಾಡಿದರೆ ವೀಕ್ ಡೇಸಲ್ಲಿ ನೀವು ರೆಕಾರ್ಡಿಂಗ್ಸನ್ನು ನೋಡಿ ಸಹ ನೀವು ಕಲಿಬೋದಾಗಿದೆ. ಮತ್ತು ಎಕ್ಸಾಮ್ಸ್ಗಳು ಕೆಲವೊಂದು ಯೂನಿವರ್ಸಿಟಿದ್ದು ಆನ್ಲೈನಲ್ಲೇ ಇರುತ್ತೆ, ಮತ್ತು ಕೆಲವೊಂದು ಪ್ರೋಗ್ರಾಮ್ಸ್ಗಳು ಡಿಪೆಂಡಿಂಗ್ ಆನ್ ಪ್ರೋಗ್ರಾಮ್ಸು ನಿಮಗೆ ನಿಯರೆಸ್ಟ್ ಸೆಂಟರನ್ನು ಪ್ರೊವೈಡ್ ಮಾಡ್ತಾರೆ, ಅಲ್ಲಿ ಹೋಗಿ ನೀವು ಎಕ್ಸಾಮನ್ನು ಕೊಡಬೇಕಾಗತ್ತೆ. ಸೊ ಇವಾಗ ನೀವು ಆನ್ಲೈನ್ ಡಿಗ್ರಿ ಮಾಡಬೇಕಂತಿದ್ದೀರಾ, ಸೊ ಯೂನಿವರ್ಸಿಟಿನ ಯಾವ ರೀತಿ ಚೂಸ್ ಮಾಡುವಂಥದ್ದು. ಸೊ ವೆರಿ ಫಸ್ಟ್ ಥಿಂಗ್, ನೀವು ಯಾವುದೇ ಒಂದು ಯೂನಿವರ್ಸಿಟಿನ ಚೂಸ್ ಮಾಡುವಾಗ ಅದು UGC ಅಪ್ರೂವ್ಡ್ ಯೂನಿವರ್ಸಿಟಿ ಅಂತ ನೋಡಬೇಕು. ಯಾವುದೇ ಒಂದು ಯೂನಿವರ್ಸಿಟಿ ಆನ್ಲೈನ್ ಡಿಗ್ರಿ ಕೊಡ್ತಾ ಇದೆ ಅಂತ ಆದರೆ ಅದಕ್ಕೆ UGC ಡಿಸ್ಟೆನ್ಸ್ ಎಜುಕೇಷನ್ ಬ್ಯೂರೋ ಇದರಿಂದ ಒಂದು ಐಡಿಯನ್ನು ಪ್ರೊವೈಡ್ ಮಾಡಿರ್ತಾರೆ. ಸೊ ನೀವು ಆ ಒಂದು ಯೂನಿವರ್ಸಿಟಿ UGC ವೆಬ್ಸೈಟಲ್ಲಿ ಲಿಸ್ಟೆಡ್ ಆಗಿದೆಯಾ ಅಂತ ನೀವು ಮೇಜರ್ ಆಗಿ ಚೆಕ್ ಮಾಡಿ ನೀವು ಆ ಯೂನಿವರ್ಸಿಟಿಯನ್ನು ಜಾಯಿನ್ ಮಾಡ್ಬೋದಾಗಿದೆ. ಸೊ ನನಗೆ ನೀವು ಪರ್ಸ್ನಲಿ ನೀವು ಕೇಳೋದಾದರೆ ಆನ್ಲೈನ್ ಡಿಗ್ರಿ ಒಳ್ಳೆಯದಾ ಅವ್ರ ಎಲ್ಸ್ ರೆಗ್ಯುಲರ್ ಡಿಗ್ರಿ ಒಳ್ಳೆಯದಾ ಅಂತ ಕೇಳೋದಾದರೆ ನಾನು ಆನ್ಲೈನ್ ಡಿಗ್ರಿ ಸಜೆಸ್ಟ್ ಮಾಡ್ತೇನೆ. ಯಾಕಂದರೆ ಆನ್ಲೈನ್ ಡಿಗ್ರಿ ಪ್ಲಸ್ ಸ್ಕಿಲ್ ಟ್ರೈನಿಂಗ್, ಅದ್ರ ಜೊತೆ ವರ್ಕ್ ಎಕ್ಸ್ಪೀರಿಯನ್ಸ್, ಇದು ನಿಮ್ಮನ್ನು ತುಂಬ ಕ್ವಾಲಿಫೈಡ್ ಕ್ಯಾಂಡಿಡೇಟ್ ಆಗಿ ಕ್ರಿಯೇಟ್ ಮಾಡುತ್ತೆ. ಸೊ ನೀವು ಬಿಸ್ನೆಸ್ ಮಾಡ್ಬೋದು, ಇಲ್ಲದಿದ್ದರೆ ಯಾವುದಾದ್ರೂ ಕಂಪನಿಗೆ ನೀವು ಜಾಬ್ಗೆ ಅಪ್ಲೈ ಮಾಡ್ಬೋದು. ಸಪೋಸ್ ನೀವು ಆನ್ಲೈನ್ ಡಿಗ್ರಿ ಮಾಡಬೇಕಂತಿದ್ರೆ, ಸೊ ನಾವು ರೂಟ್ಸ್ ಇನ್ಸ್ಟಿಟ್ಯೂಟಲ್ಲಿ ಆನ್ಲೈನ್ ಅಡ್ಮಿಷನ್ ಆ್ಯಸ್ ವೆಲ್ ಆಸ್ ಕ್ಯಾಂಪಸ್ ಅಡ್ಮಿಷನ್ ಸರ್ವಿಸನ್ನು ಪ್ರೊವೈಡ್ ಮಾಡ್ತೇವೆ. ಸೊ ನೀವು ನಮಗೆ ಕಾಲ್ ಮಾಡ್ಬೋದು, ಫ್ರೀ ಕನ್ಸಲ್ಟೇಷನನ್ನು ತಗೋಬೋದು. ಸೊ ನಾವು ನಿಮಗೆ ರೈಟ್ ಯೂನಿವರ್ಸಿಟಿ ಸಜೆಸ್ಟ್ ಮಾಡ್ತೇವೆ. ಮೋರ್ ದೆನ್ 50+ ಯೂನಿವರ್ಸಿಟೀಸ್ಗಳು ಲಿಸ್ಟೆಡ್ ಆಗಿದೆ. ಸೊ ನೀವು ನಮ್ಮ ಸೈಟಿಗೆ ಹೋಗಿ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ, ಇಲ್ಲದಿದ್ದರೆ ನಮಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಸೊ ಇನ್ನೂ ನಿಮಗೆ ಯಾವುದಾದ್ರೂ ಒಂದು ವಿಷಯದ ಮೇಲೆ ಇನ್ನೂ ಕ್ಲಾರಿಟಿ ಬೇಕು ಅಂತ ಇದ್ದರೆ ಪ್ಲೀಸ್ ಕಮೆಂಟಲ್ಲಿ ಮೆನ್ಷನ್ ಮಾಡಿ, ನಾನು ಆದಷ್ಟು ಬೇಗ ಅದರ ರಿಲೇಟೆಡ್ ವಿಡಿಯೋವನ್ನು ಮಾಡ್ತೇನೆ. ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾವು ಈ ಒಂದು ಚಾನಲಲ್ಲಿ ಕ್ಯಾರಿಯರ್ ಓರಿಯೆಂಟೆಡ್ ಹೈ ಡಿಮ್ಯಾಂಡ್ ಸ್ಕಿಲ್ಸ್ಗಳ ಬಗ್ಗೆ ವಿಡಿಯೋಸ್ಗಳನ್ನ ಹಾಕ್ತಾನೆ ಇರ್ತೇವೆ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್.